ನಾಳೆ ಓಂ ಶ್ರೀಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯ ವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ. ಈಗ ನಿಂದೇನು ಪ್ರಸಕ್ತಿ ಬಂತು? ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಪ್ರಿಯಃಪತಿಂ. ಇತ್ತೇವಾ ಒಟ್ಟು ಎಲ್ಲ ವಿಷಯ ಹೇಳಿ ಆಯಿತು. ಈಗ ಟೆಕ್ಸ್ಟ್ ಯಾವುದು ಅಂತ ಪ್ರಶ್ನೆ. ದೇವ್ರನ್ನ ಹೀಗೆ ತಿಳ್ಕೋಬೇಕು ಅಂತ ಇಂಜಿನಿಯರ್ ಆಗಬೇಕು ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ಕೋರ್ಸ್ ಗೊತ್ತು. ಟೆಕ್ಸ್ಟ್ ಬುಕ್ಸ್ ಯಾವುದೀಗ ಬುಕ್ಸ್ ಹೇಳಿ ಯಾವ ಬುಕ್ಸ್ ಜ್ಞಾನ ಬರಬೇಕು ಅಂದರೆ ಶಾಸ್ತ್ರಯೋನಿತ್ವಾತ್ ಅಂತೇಳಿ. ಯಾವುದು ಶಾಸ್ತ್ರಗಳು? ನನುಚ ವಸ್ತುತಃ ಪ್ರಾಮಾಣಿಕ ಸತ್ಸಿದ್ಧಾಂತ ಪ್ರಕೃತಶ್ಚ ಕಥಂ ಪ್ರಾಮಾಣಿಕತ್ವಮಿತ್ಯತಃ ಇತ್ತೇವ ಇತ್ಯಾದಿನ ಸಾದರಮಿತ್ಯಂತೇನ ಇತ್ತೇವ ಶುರು ಮಾಡಿ ಸಾದರಮ್ಮನಿವರೆಗೂ ಕೂಡ ಅನುವ್ಯಾಖ್ಯಾನದ ಅದನ್ನು ಹೇಳ್ತಾರೆ. ಈಗ ಎಷ್ಟಪ್ಪ ಟೆಕ್ಸ್ಟ್ ಇದು? ಇತ್ತೇವ ಶ್ರುತಯ ಅಶೇಷಾಃ ಅನಂತ ವೇದಗಳು. ಫಸ್ಟ್ ಟೆಕ್ಸ್ಟ್ ಅಲ್ಲಿಂದ ಶುರು. ಪಂಚರಾತ್ರ ಮಥಾಖಿಲಂ ಸಮಗ್ರ ಪಂಚರಾತ್ರ. ಸಮಗ್ರ ಪಂಚರಾತ್ರ ಅಂತೆ ಅಖಿಲ ಅಂತ ಇದಕ್ಕೂ ಅನ್ವಯ. ಎಲ್ಲ ಶ್ರುತಿಗಳೂ ಪ್ರಮಾಣ. ಸಮಗ್ರ ಪಂಚರಾತ್ರ ಪ್ರಮಾಣ. ಪಂಚರಾತ್ರದ ಬಗ್ಗೆ ತಪ್ಪು ಕಲ್ಪನೆ ಇದೆ. ಪಂಚರಾತ್ರ ಅಪ್ರಮಾಣ ಅಂತ ಹೇಳೋ ಗುಂಪೊಂದು, ಪಂಚರಾತ್ರದ ಕೆಲವು ಭಾಗ ಅಪ್ರಮಾಣ ಅಂತ ಹೇಳೋ ಗುಂಪಿದೆ. ಅದಕ್ಕೆ ಅಖಿಲಂ ಅಂತ ಹೇಳಿದ್ರಿಂದ ಇಡೀ ಪಂಚರಾತ್ರ ಪ್ರಮಾಣ ಅಂತ ಅರ್ಥ. ಮೂಲರಾಮಾಯಣಂಚೈವ ಅದಕ್ಕೂ ಸೇರಿಸ್ಬೇಕು. ಅಖಿಲಂ ಮೂಲರಾಮಾಯಣಂಚೈವ ಭಾರತಂ ಅದು ಕೂಡ ಅಖಿಲನೇ. ಸ್ಮೃತಯೋಪ್ಯಖಿಲ ಸ್ಮೃತಿಗಳು ಕೂಡ ಎಲ್ಲ ಸ್ಮೃತಿಗಳು ಕೂಡ. ವೈಷ್ಣವಾನಿ ಪುರಾಣಾನಿ ಸಾಂಖ್ಯಯೋಗವು ಪರಾವಪಿ ಬ್ರಹ್ಮತರ್ಕಶ್ಚ ಮೀಮಾಂಸಾ ಇತ್ಯನಂತಹ ಶಬ್ದಸಾಗರ. ವೈಷ್ಣವಾನಿ ಪುರಾಣಾನಿ ಎಲ್ಲ ಪುರಾಣಗಳು ವೈಷ್ಣವ ಪುರಾಣಗಳೇ. ಯಾಕೆ ವೈಷ್ಣವ ಪದ ಉಪಯೋಗಿಸಿದ್ರು ಅಂದರೆ ಬೇರೆ ಪುರಾಣಗಳಲ್ಲಿ ಸ್ವಲ್ಪ ಅವೈಷ್ಣವ ಭಾಗನೂ ಇರುತ್ತೆ. ಅದಕ್ಕೆ ಅದನ್ನು ವೈಷ್ಣವಪರ ಅರ್ಥ ಮಾಡ್ಕೋಬೇಕು ಅಂತ ಹೇಳೋದಕ್ಕೋಸ್ಕರ ಅಖಿಲಂ ಅಂತ ಹೇಳಲಿಲ್ಲ, ಅಖಿಲಂ ಅಂತ ಪದ ಉಪಯೋಗಿಸಲಿಲ್ಲ. ಅದು ವಿಷ್ಣು ಪರ ಅರ್ಥ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲದೆ ಹೋದರೆ ಆ ಭಾಗ ಆ ಅರ್ಥದಲ್ಲಿ ಗ್ರಾಹ್ಯ ಅಲ್ಲ ಅಂತ ಅರ್ಥ. ಸಾಂಖ್ಯಯೋಗವು ಪರಾಪಿ ಸಾಂಖ್ಯ ಮತ್ತು ಯೋಗ ಇದೆ. ಸಾಂಖ್ಯ ಮತ್ತು ಯೋಗ. ಸಾಂಖ್ಯ ಎಂಬುದು ಯಾವುದು? ಈ ಸಾಂಖ್ಯ ಅಲ್ಲ. ಯಾವ ಸಾಂಖ್ಯ? ಪರಸಾಂಖ್ಯ. ಪರಸಾಂಖ್ಯ ಅಂದರೆ ಕಪಿಲನಾಮಕ ಭಗವಂತ ಹೇಳಿದಂತಹ ಒಬ್ಬ ಸಾಂಖ್ಯ, ಅದು ಪ್ರಮಾಣ. ಯೋಗ ದತ್ತಾತ್ರೇಯ ಯೋಗ ಅದು ಪ್ರಮಾಣ. ಈ ಏನಲ್ಲ, ಪಾತಂಜಲ ಯೋಗ ಅಲ್ಲ. ಇದು ಅಪ್ರಮಾಣ ಅಂತ ಹೇಳಿದರೆ ಅಪ್ರಾಮಾಣ್ಯ ಎರಡು ವಿಧ. ಒಂದು ಅಪ್ರಮಾಣ ಏನು ಅಂತ ಕೇಳಿದರೆ ಇಂಜಿನಿಯರಿಂಗ್ ಒಂದು ಮೋಕ್ಷಕ್ಕೆ ಪ್ರಮಾಣ ಅಲ್ಲ. ಇದು ಕೆಲಸ ಸಿಗೋದೆಲ್ಲ ಆಗುತ್ತೆ, ಮುಕ್ತಿಗಲ್ಲ. ಟೆಕ್ಸ್ಟ್ ಬುಕ್ ಅಲ್ಲ ಅದು. ಪಾತಂಜಲಿ ಯೋಗನ ಬೈತಾರೆ ಅಂತ ತಿಳ್ಕೊಂಡ್ರೆ ಹಾಗಲ್ಲ. ಇದು ಅಲ್ಟಿಮೇಟ್ ಯೋಗ ಅಲ್ಲ. ಏನಾಗುತ್ತಿದು? ನಿಮ್ಮದು ದೇಹದ ಆರೋಗ್ಯ ಇತ್ಯಾದಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ ಹೊರತು ಯಾವುದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಓಮಿತ್ ಏಕಾಕ್ಷರ ಅದಕ್ಕೆಲ್ಲ ಉಪಯೋಗಕ್ಕೆ ಬರೋದಲ್ಲ ಇದು. ಅಷ್ಟೇ ಹೊರತು ಅಪ್ರಮಾಣ ಅಂತ ಹೇಳಿದರೆ ಎಲ್ಲ ಭಾಗ ಸುಳ್ಳು ಅಂತ ಅರ್ಥ ಅಲ್ಲ ಅದಕ್ಕೆ. ಬಟ್ ಆ ಸುಳ್ಳು ಸತ್ಯ ಹೆಚ್ಚಾನುಕೂಲ ಮೇತಸ್ಯ ಇದ್ದಾಗೆ ಅನುಕೂಲ ಇದ್ದರೆ ತಗೊಳ್ಳಿ. ಬಟ್ ಬೇಸಿಕ್ ಟೆಕ್ಸ್ಟ್ ಅಲ್ಲ, ಯಾವುಗೂ ಬೇರೆ ಸೇರೋದಿಲ್ಲ. ಬ್ರಹ್ಮತರ್ಕಶ್ಚ ಮೀಮಾಂಸಾ ಇತ್ಯನಂತಹ ಶಬ್ದಸಾಗರ. ಬ್ರಹ್ಮತರ್ಕ ಪ್ರಮಾಣ. ಮೀಮಾಂಸಾ ಅಂತ ಹೇಳಿದರೆ ದೈವಿ ಮೀಮಾಂಸಾ, ಕರ್ಮ ಮೀಮಾಂಸಾ. ಬ್ರಹ್ಮಮೀಮಾಂಸಾ ಸರಿಯೇ ಸರಿ. ಎಲ್ಲವೂ ಸೇರಿ ಏನಾಗುತ್ತೆ ಪ್ರಮಾಣಗಳು. ಇದಿಷ್ಟು ಓದಬೇಕು ಅಂತ ಅರ್ಥ. ಸಿಲೆಬಸ್ ಇಷ್ಟು. ನಮಗೆ ಫಸ್ಟ್ ಸಿಲೆಬಸ್ ಗೊತ್ತಾಯಿತು ಅಂತೇಳಿ ಸಂತೋಷ ಪಡಬೇಕಷ್ಟೇ. ಓದಕ್ಕೆ ಹೋಗಿದ್ರೆ ಕೂಡ ಸಿಲೆಬಸ್ ಅಂತೂ ಇಷ್ಟಿದೆ, ಇದರಲ್ಲಿ ಒಂದೂ ನಾವು ಓದಿಲ್ಲ ಅಂಬುದು ಗಟ್ಟಿ ಆಗ್ತಾಯಿದೆ. ಇನ್ನು ಮೋಕ್ಷ ಹೇಗೆ ಸಿಗುತ್ತೆ? ಹಾಗಿದ್ದರೆ ಪಾಸಾಗೋ ಚಾನ್ಸ್ ಇದೆ, ಯೋಚನೆ ಇರೋದು. ಅನಂತ ಯುಕ್ತಯಶ್ಚೈವ ಪ್ರತ್ಯಕ್ಷಾಗಮ ಮೂಲಕಾಹ. ಇನ್ನು ಯುಕ್ತಿಗಳನ್ನು ಬೇಕಾಷ್ಟು ಉಪಯೋಗಿಸ್ಬೋದು, ಆದರೆ ಪ್ರತ್ಯಕ್ಷ ಆಗಮ ಮೂಲಕಾಹ. ಲೋಕದ ವಿಚಾರ ಬಂದರೆ ಪ್ರತ್ಯಕ್ಷ ಬೇಸಿರಬೇಕು. ಅದಕ್ಕೆ ಅತೀಂದ್ರಿಯ ವಿಷಯ ಬಂದರೆ ಆಗಮದ ಬೇಸಿರಬೇಕು. ಅವಾಗ ಯುಕ್ತಿನೂ ಪ್ರಮಾಣನೇ. ಇದೆಲ್ಲ ಸರಿಯಾಗಿ ಜ್ಞಾಪಕ ಇಟ್ಕೊಂಡ್ರೆ ಹಾಗೂ ದಾರಿ ತಪ್ಪೋ ಚಾನ್ಸೇ ಇರೋದಿಲ್ಲ. ಪ್ರತ್ಯಕ್ಷಂ ಐಶ್ವರ್ಯಂ ಚೈವ ರಮಾದೀನಾಮಶೇಷತಃ
ಇನ್ನು ರಮಾದೇವಿ ಅವರೆಲ್ಲ ಇದ್ದಾರೆ. ಪ್ರತ್ಯಕ್ಷ ಎಷ್ಟು ದೊಡ್ಡದು ಗೊತ್ತಾ? ವೇದಕ್ಕಿಂತ ಹೆಚ್ಚು ಪ್ರಮಾಣ ಅವರು. ನಿಗಮತತೆಗಳು ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ನೋಡೋದ್ರಿಂದ ವೇದಗಳೆಲ್ಲ ಮೀರಿ ಅವ್ರ ಜ್ಞಾನ ಇದೆ. ವೇದಗಳಲ್ಲಿ ಕೆಲವು ವಿಷಯ ಬಂದಿಲ್ಲ, ಅದು ಮಹಾಲಕ್ಷ್ಮಿ ಗೊತ್ತದು. ಇದು ಮಹಾಲಕ್ಷ್ಮಿ ವೈಶಿಷ್ಟ್ಯ. ಬ್ರಹ್ಮವಾಯುಗಳಿಗೆ ವೇದದ್ದೆಲ್ಲ ಗೊತ್ತು ಅವರಿಗೆ, ಉಳಿದಿದ್ದು ವೇದದಲ್ಲೇ ಸ್ವಲ್ಪ ಮಿಸ್ ಆಗೋದು, ಕ್ಲಾರಿಟಿ ಕಡಿಮೆ ಆಗೋದು, ಈ ರೀತಿ ಆಗುತ್ತೆ. ಇದು ತಾರತಮ್ಯ ಕ್ರಮ ಇದು. ಸಿಲೆಬಸ್ ಅದೇ ಆಗಿದ್ದರೂ ಕೂಡ ಎಲ್ಲರೂ ಪೂರ್ತಿ ಓದ್ತಾರೆ ಅಂತೇನು, ಕೆಲವು ಅಷ್ಟೇನೆ ತೀರ್ಮಾನ ಮಾಡ್ತಾರೆ, ಇವೆಲ್ಲ ಓದಬೇಕಾಗಿಲ್ಲ, ನನಗೆ ತಿಳಿಸೋದಿಲ್ಲ, ಪಾಸಿಂಗ್ ಅಲ್ಲ ಇದು, ಪಾಸಿಂಗ್ ಬೇಕಾಗಿಲ್ಲ ಅಂತ ಅವರೇ ಟಿಕ್ ಮಾಡ್ಕೊಂಡ್ಬಿಡ್ತಾರೆ ಫಸ್ಟೇನೆ. ಕೆಲವರು ಅದರಲ್ಲೂ ಕೂಡ ಅಷ್ಟೇ 35 ಜಸ್ಟ್ ಪ್ಲಾನ್ ಮಾಡ್ತಾರೆ ಅವರು. ಜಾಸ್ತಿ ಆದರೆ ನಮಗೆ ಬೇಕಾಗಿಲ್ಲ ಸಾಕೊಂಡ್ಬಿಡ್ತಾರೆ. ಅವ್ರ ಪ್ಲಾನೇ ಅಷ್ಟೇ ಇರುತ್ತೆ. ಬಸ್ ಸಿಲೆಬಸ್ ಚೇಂಜ್ ಮಾಡೋಕ್ಕೆ ಸಿಲೆಬಸ್ ಹೇಳಲೇಬೇಕು ಅವ್ರು ಹೇಳಬೇಕಾದ್ರೆ. ಫೇಲಾದ ಮೇಷ್ಟ್ರು ಬಂದು ಪಾಸಾಗಿ ಮೇಷ್ಟ್ರಾಗಿದ್ದರೂ ಕೂಡ ಸಿಲೆಬಸ್ಸನ್ನು ಹಾಗೆ ಹೇಳಬೇಕು. ಓದೋ ಕ್ರಮ ನಿಮ್ಮ ಯೋಗ್ಯತೆ ಸೇರಿದ್ದು ಅಷ್ಟೇ ಹೊರತು ಬೇರೆ ಅಲ್ಲ. ಬಡಿಸೋದೆಲ್ಲ ಬಡಿಸಬೇಕು, ಇಷ್ಟ ಬಂದರೆ ಊಟ ಮಾಡ್ತಾರೆ ಅಷ್ಟೇ. ಅದು ಮೊದಲೇ ಸರಿ ಜಾಸ್ತಿ ಬಡಿಸ್ಬಾರ್ದು ಯಾವಾಗಲೂ, ಶಾಂಪಲ್ಲಿಗೆ ಅಷ್ಟೇ. ಇಷ್ಟಿಷ್ಟು ಮೊದಲೇ ಬಡಿಸ್ಬಿಟ್ರೆ ಅವ್ನು ಚೆಲ್ಲೋರು ಅಷ್ಟು ಚೆಲ್ಲಿ ಹೋಗ್ತಾರೆ. ಇಷ್ಟೇ ಚೆಲ್ಲಬೇಕು. ನಮ್ಮಲ್ಲಿ ಹಾಗೆಲ್ಲ ಕೊಟ್ಟು ತಿನ್ನೋದಕ್ಕಿಂತ ಕೆಡಿಸೋದೇ ಜಾಸ್ತಿ. ಪ್ರತ್ಯಕ್ಷ ಐಶ್ವರಂಚೈವ ರಮಾದೀನಾಂ ಅಶೇಷತ. ನೋಡಿ, ಅಶೇಷತ ಅಂತ ಹೇಳಿದ್ರಿಂದ ಮಹಾಲಕ್ಷ್ಮಿ ಒಂದು ಸರ್ತಿರೂ ತಪ್ಪು ಜ್ಞಾನ ಬರೋದೇ ಇಲ್ಲ. ವಾಯುದೇವರಿಗೂ ತಪ್ಪು ಜ್ಞಾನ, ರುಜುಗಳಿಗೆ ಒಂದು ಸರ್ತಿ ತಪ್ಪು ತಿಳುವಳಿಕೆಯನ್ನು ಬರೋದಿಲ್ಲ ಅವರಿಗೆ. ಅದಕ್ಕೆ ಶುದ್ಧಂ ಪ್ರಮಾಣಂ ಸಮೆ ಎಲ್ಲಿ ಹೇಳ್ತಾರೆ? ಸೋದಾದಲ್ಲಿ ಹೇಳ್ಬೇಕಾದ್ರೆ ಆಚಾರ್ಯ ಬಗ್ಗೆ ಹೇಳ್ತಾ ಶುದ್ಧಂ ಪ್ರಮಾಣಂ ಸಮೆ. ಆಚಾರ್ಯ ಮಾತು ಅಂದರೆ 100% ವ್ಯಾಲಿಡ್. ವೇದವಾಕ್ಯ ಎಷ್ಟು ವ್ಯಾಲಿಡ್ಡೋ, ನಾವು ಅನುಭವ ಎಷ್ಟು ವ್ಯಾಲಿಡ್ಡೋ, ಆಚಾರ್ಯ ಮಾತು ಅಷ್ಟೇ ವ್ಯಾಲಿಡ್ ಅಂತ ಹೇಳ್ತಾರೆ. ಯಾಕೆ ತಪ್ಪಿದ ಚಾನ್ಸಸ್ಸೇ ಇಲ್ಲದೊಳಗೆ. ಒಂದು ರಿಸ್ಕ್ ಫ್ಯಾಕ್ಟ್ರಿ ಇಲ್ಲ ಅದರಲ್ಲಿ. ಬೇರೆಯಲ್ಲಿ ಒಂದು ರಿಸ್ಕ್ ಫ್ಯಾಕ್ಟ್ರಿ ಇದೆ. ತಪ್ಪು ಹೇಳ್ತಾರೆ ಅಲ್ಲ, ತಪ್ಪು ಹೇಳಬಹುದು ಅಂತ ರಿಸ್ಕ್ ಫ್ಯಾಕ್ಟ್ರಿ ಇದೆ. ಬೇರೆ ದೇವತೆಗಳಲ್ಲಿ ದೇಮೇ ಯರ್ ಶುದ್ಧೇ ಭಾಗವತೆ ಧರ್ಮೆ ನೆರೆತೋ ದೃಕೋಧರ. ಆದ್ದರಿಂದ ಪೂರ್ಣ ಪ್ರಜ್ಞರು. ಅದು ಇದು ಟ್ರೂಯೆಸ್ಟ್ ಸೆನ್ಸ್ ಆಫ್ ದಿ ಟರ್ಮ್. ಔಪಚಾರಿಕ ಹೇಳಿದ್ದಲ್ಲ. ಆದಷ್ಟು ಅದು ಎಲ್ಲ ಶಾಸ್ತ್ರದ ಬಗ್ಗೆ, ಮತ್ತು ಒಂದು ಶಾಸ್ತ್ರದ ಬಗ್ಗೆ ಅಲ್ಲ, ಎಲ್ಲ ಶಾಸ್ತ್ರದ ಬಗ್ಗೆ ಏನು ಹೇಳಿದ್ರು ಅಲ್ಟಿಮೇಟ್. ಆದ್ದರಿಂದ ರುಜುಗಳೇ ಹಾಗಿದ್ಮೇಲೆ ಮಹಾಲಕ್ಷ್ಮಿ ಬಗ್ಗೆ ಹೇಳೋ ಕಾರಣ ಇನ್ನೂ ಮೇಲಿದ್ದಾರೆ. ಇದೆಲ್ಲ ಗೊತ್ತಾದರೆ ತಾರತಮ್ಯ ನೀಟಾಗಿ ನಮಗೆ ಅರ್ಥ ಆಗುತ್ತೆ. ಬರೀ ಬಾಯಿ ಹೇಳಿ ಯಾರಂತ ಹೇಳೋದಲ್ಲ, ತಕ್ಷಣ ಅರ್ಥ. ಇದು ತಹಸೀಲ್ದಾರ್ ಅಂತ ಎ ಸಿ ದೊಡ್ಡವನು, ಅರ್ಥ ಆಗುತ್ತಾ ಇಲ್ಲ? ಇವನು ಎ ಸಿನೂ ಆಗಿಲ್ಲ, ತಹಸೀಲ್ದಾರ್ ಆಗಿಲ್ಲ, ಗೊತ್ತಾಗುತ್ತಾ ಇಲ್ಲ? ಡಿ ಸಿ ಇನ್ನೂ ದೊಡ್ಡವನು. ಸಿಂಪಲ್ ಅದು. ಈ ವ್ಯಾಪ್ತಿ ಎಷ್ಟು. ಪ್ರೈಮ್ ಮಿನಿಸ್ಟರ್ ಅಂತ ತಕ್ಷಣ ಎಂಟೈರ್ ಕಂಟ್ರಿ ನೆನಪಾಗ್ತದೆ. ಇವಾಗ ಸ್ಟೇಟ್ ಅಂದ ತಕ್ಷಣ ನಮ್ಮ ಇದಕ್ಕೆ ಮಾತ್ರ ಲಿಮಿಟ್ ಆಗಿಬಿಡ್ತದೆ ಅಂತ. ಚೀಫ್ ಮಿನಿಸ್ಟರ್ ಅಂದ ತಕ್ಷಣ ಆ ಎತ್ತರ ಇದ್ದರೆ ಸಾಕು. ವೇದಾದೀನಾಂ ಅನ್ಯಥಾ ವ್ಯಾಖ್ಯಾನಂ ವಾರಯತಿ ಅನ್ಯಾವಕಾಶರಹಿತ ಮಿತಿ. ವೇದಾದೀನಾಂ ಅನ್ಯಥಾ ವ್ಯಾಖ್ಯಾನಂ ವಾರಯತಿ. ಇನ್ನು ಅಖಿಲ ಅನ್ನೋ ಪದಕ್ಕೆ ಬೇಕಾದ ಅರ್ಥ ಬರೀತಾರೆ, ಅದೆಲ್ಲ ಹೇಳಿ ಆಗಿದೆ. ಅನ್ಯಾವಕಾಶರಹಿತ ಮಿತಿ. ಅನ್ಯಾವಕಾಶರಹಿತಂ ಪ್ರಕಾಶಯತಿ ಸಾದರಂ. ಅನ್ಯಾವಕಾಶರಹಿತಂ ಅಂದ್ರೇನು? ನಿರವಕಾಶ ಅಂತ ಅರ್ಥ. ನಿರವಕಾಶವಾಗಿ ಹೇಳೋದ್ರಿಂದ ಸಮಸ್ಯೆ ಬರೋದಿಲ್ಲ. ಸಾವಕಾಶ ಹೇಳಿದ್ರೆ ಏನಾಗ್ಬೋದು? 8 ಗಂಟೆ ಬರ್ತೀನಿ ಅಂದ, ರೆಡಿ ಮಾಡಿಕೊಂಡ, ಬರಲೇ ಇಲ್ಲ. ನಾನು ಸಾಯಂಕಾಲ 8ಕ್ಕೆ ಅಂತ ಹೇಳಿದ್ದೆ. ಆಮೇಲೆ ಅವನು ಬೆಳಿಗ್ಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಸಾಯಂಕಾಲ 8ಕ್ಕೆ ಅಂತ ತಿಳ್ಕೊಂಡಿದ್ದೆ. ಸಾವಕಾಶ ಇದ್ದೀಗ. ಅದಕ್ಕೆ ಬುದ್ಧಿವಂತ ಏನು ಮಾಡ್ತಾನೆ ಹಾಗಿದ್ರೆ? ಬೆಳಿಗ್ಗೆನೋ ಸಾಯಂಕಾಲ ಕೇಳ್ತಾನೆ ಅವರು, ಗೊತ್ತಾಯ್ತಾ? ಮಧ್ಯದಕ್ಕಿಲ್ಲ, ಮಧ್ಯ 8 ಗಂಟೆ ಇಲ್ಲ, ಅದರಿಂದ ಯೋಚನೆ ಇಲ್ಲ. ಬೆಳಿಗ್ಗೆನೋ ಸಾಯಂಕಾಲನೋ ಸರಿಯಾಗಿ ಕೇಳ್ತಾರೆ. ಇದು ನಿರವಕಾಶ. ಅದು ಆಮೇಲೆ 2 ಕರೆಕ್ಟ್, ಡೇಟೇ ಬೇರೆ ಆಗಿಬಿಟ್ಟಿದೆ. ಅವ್ನು ಸಾಯಂಕಾಲನೂ ಕರೆಕ್ಟು, 8 ಗಂಟೆನೂ ಕರೆಕ್ಟು, ಡೇಟ್ ಬೇರೆ ಸಿಗ್ಬಿಟ್ಟು ಯಾವುದೋ 2ನೇ ತಾರೀಕು ಅಂತ ಅವನು ಈ 2ನೇ ತಾರೀಕು, ಮುಂದಿನ 2ನೇ ತಾರೀಕು ಇರೋದು ಯಾವುದೋ ತಿಳ್ಕೊಂಬಿಟ್ಟು. ನೋಡಿ ಎಷ್ಟು ನಿರವಕಾಶ ಪಾಯಿಂಟ್ ಎಷ್ಟು ಬರಬೇಕು ಅಂದರೆ, ನಾವು ಯಾತಕ್ಕಿದೆಲ್ಲ ಮಾಡೋದು? ನಾವೀಗ ಒಂದು ಕೆಲಸ ಆಗಲೇಬೇಕು ಅಂತ ಇಷ್ಟೆಲ್ಲ ಮಾಡ್ತೇವೆ. ಕ್ಯಾಶುವಲ್ ತೊಗೊಂಡಾಗ ಏನು ಮಾಡ್ತೇವೆ? ಅಷ್ಟೆಲ್ಲ ಕೇರ್ಫುಲ್ಲಾಗಿ ತೊಗೊಳ್ಳೋದು. 8 ಗಂಟೆ ಯಾವಾಗಲೂ ನೀನು ಬಂದು ಹೋಗೋದಕ್ಕೆ ಬೆಳಗ್ಗೆ 8 ಸಾಯಂಕಾಲ 8 ಬಾ ಅಂತೇಳಿ. ಊಟಕ್ಕೆ ಬರೋರಿಗೆ ಹಾಗೆ ಹೇಳಕ್ಕೆ ಬರೋಲ್ಲ, ಬೆಳಗ್ಗೆನೇ ಬನ್ನಿ ಅಂತ ಹೇಳಬೇಕಾಗಿ. ಯಾಕಂದ್ರೆ ನಿರವಕಾಶ ಆಗಬೇಕಾದ್ರೆ. ಇವತ್ತು ನಮ್ಗೆ ಯಾತಕ್ಕೆ ಶಾಸ್ತ್ರ ಲೈಟಾಗಿ ತೊಗೊಂಡ್ರು ಅಂದರೆ ಅದ್ರ ಬಗ್ಗೆ ಸೀರಿಯಸ್ನೆಸ್ ಬಿಟ್ಕೊಂಡ್ಬಿಟ್ರು ಪೂರ್ತಿ. ಅದಕ್ಕೆ ಏನೇನೋ ಹೇಳಿ ಕೊನೆಗೆ ಇಲ್ಲದ ಗೊಂದಲ ಕ್ರಿಯೇಟ್ ಆಯ್ತು. ಇರೋ ಗೊಂದಲ ಅಲ್ಲ, ಇಲ್ಲದ ಗೊಂದಲ ಕ್ರಿಯೇಟ್ ಆಯ್ತು ಅಷ್ಟೆ. ಅನ್ಯಾವಕಾಶರಹಿತಂ ಪ್ರಕಾಶಯತಿ ಸಾದರಂ ದುಶ್ಯಾಸ್ತ್ರ ಶ್ರವಣಂ ಸರ್ವ. ಈ ಒಂದು ಕೊನೆ ಹೇಳ್ತಾರೆ. ಏತದೇವ ಚ ಸಚ್ಚಾಸ್ತ್ರಂ ದುಶ್ಯಾಸ್ತ್ರಂತೂ ತತಃ ಪರಂ. ಇವಿಷ್ಟು ಏನಿವು? ಸಚ್ಚಾಸ್ತ್ರ. ಉಳಿದು ಸಚ್ಚಾಸ್ತ್ರಗಳಲ್ಲ. ದುಶ್ಯಾಸ್ತ್ರನೇ ಇವತ್ತೆಲ್ಲ ಓದೋದು. ದುಶ್ಯಾಸ್ತ್ರನೇ ಜಾಸ್ತಿ ಓದ್ತಾರೆ. ಅದನ್ನೇ ಫುಲ್ ಟೈಮ್ ಓದೋದು ಅದನ್ನೇ. ಓದಬಾರದು ಅಂತ ಆಚಾರ್ಯ ಹೇಳ್ತಾರೆ. ತರ್ಕ ಓದಿ. ಈ ತರ್ಕ ಬ್ರಹ್ಮತರ್ಕ ಓದಬೇಕು, ಉದಯನಾದಿ ಪ್ರಣೀತ ತರ್ಕ ಅಲ್ಲ. ಏತದೇವ ಏವ ಹಾಕ್ತಾರೆ. ಮತ್ತೆ ಸಚ್ಚಾಸ್ತ್ರಂ ಶಬ್ದಕ್ಕಿದು ಆ್ಯಕ್ಚುಲಿ ಎಲ್ಲಿಗೆ ಓದಬೇಕು ಅಂತ ನಾವು ಇದನ್ನು ಶಾಸ್ತ್ರಯೋನಿತ್ವ ಸೇರಿಸ್ಕೋಬೇಕು. ಇದಿಷ್ಟು ಶಾಸ್ತ್ರಯೋನಿತ್ವ ಅಧಿಕರಣಕ್ಕೆ ಸಂಬಂಧಪಟ್ಟಿದ್ದು. ಏತದೇವತ ಸಚ್ಚಾಸ್ತ್ರಂ ದುಶ್ಯಾಸ್ತ್ರಂತೂ ತತಃ ಪರಂ. ಇದು ಬಿಟ್ಟಿದ್ದೆಲ್ಲ ದುಶ್ಯಾಸ್ತ್ರನೇ. ದುಶ್ಯಾಸ್ತ್ರ 2 ವಿಧ. ದುಶ್ಯಾಸ್ತ್ರ 2 ವಿಧ. ಒಂದು ವಿಧ ಏನು?
ಇರಲೆವೆಂಟ್ ಅದು ಬೇಕಿಲ್ಲ. ಇನ್ನೂ ಕೆಲವು ತಪ್ಪದು ಬೇಕಿಲ್ಲ. ಆ ಥರ ಇದೆ. ಟೆಕ್ಸ್ಟ್ ಬುಕ್ ಇದ್ದಾರಪ್ಪ, ದೇವ್ರದ್ದು ಕಾಳಿದಾಸರ ಪುಸ್ತಕ ಇಟ್ಟಿದ್ದಾರೆ ಅಂತ ತಿಳ್ಕೊಬಾರ್ದು. ಅವನು ಇನ್ನೊಂದು ಯಾವುದೋ ಕೊಡ್ಲಕ್ಕೆ ಬರ್ತಾನೆ. ಇದೆಲ್ಲ ಟೆಕ್ಸ್ಟ್ ಬುಕ್ ಇದೆ. ಇದು ಇರಲೆವೆಂಟ್ ಅನ್ನೋದು ಬೇರೆ, ರಾಂಗ್ ಅನ್ನೋದು ಬೇರೆ. ಇರಲೆವೆಂಟ್ ಅನ್ನೋದು ಕರೆಕ್ಟೇ, ಅದು ನಮಗೆ ಉಪಯೋಗಕ್ಕೆ ಬರೋಲ್ಲ. ರಾಂಗ್ ಅಂದರೆ ಯಾರಿಗೂ ಉಪಯೋಗಕ್ಕೆ ಬರೋಲ್ಲ, ಓದಲೇಬಾರ್ದು. ಈ ಸಾಮಾನ್ಯ ದುಶ್ಶಾಸ್ತ್ರ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಹೆಚ್ಚು ಆಗುಂಪಿ ಸೇರುತ್ತೆ. ಅವರ ತಪ್ಪು ಶಾಸ್ತ್ರಗಳು ಅಂತಲೇ ಮುಖ್ಯವಾದ ಅರ್ಥ. ಉದಾಹರಣೆ, ನಮಗೆ ವ್ಯಾಪಾರದ ಬಗ್ಗೆ ಇದೆ, ನಾವು ವ್ಯಾಪಾರ ಮಾಡೋರಲ್ಲ, ವ್ಯಾಪಾರ ತಪ್ಪು ಅಲ್ಲ, ನಮಗೆ ಬೇಕಿಲ್ಲ, ಅದು ದೋಷ ಅಲ್ಲ. ಗೊತ್ತಾಯ್ತಾ? ಕೆಲವರಿಗೆ ಅದೊಂದೇ ಬೇಕು, ಅವರಿಗೆ ಬೇಕಾದ್ದು, ನಮಗೆಲ್ಲ ಕೆಲವು ವಿಷಯ ಆಗಲ್ಲ, ಎಲ್ಲರಿಗೂ ಬೇಕಾದ್ದಿದೆ. ಏತದೇವಚ ಸಚ್ಚಾಸ್ತ್ರಂ ದುಶ್ಶಾಸ್ತ್ರಂತೂ ತತಃ ಪರಂ ಸಚ್ಚಾಸ್ತ್ರಂ ಅಭ್ಯಸೇನ್ ನಿತ್ಯಂ ದುಶ್ಶಾಸ್ತ್ರಂತೂ ಪರಿತ್ಯಜೆ. ಸಚ್ಚಾಸ್ತ್ರ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳಿದ್ದು ಅಂದರೆ, ಸಚ್ಚಾಸ್ತ್ರ ಅಭ್ಯಾಸ ಮಾಡಲೇಬೇಕು. ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಇದು ಆಮೇಲೆ ದುಶ್ಶಾಸ್ತ್ರವನ್ನು ಯಾಕೆ ಹೇಳಿದ್ದು ಅಂದರೆ, ಓದಲೇಬಾರ್ದು ಅದನ್ನು. ಸಚ್ಚಾಸ್ತ್ರ ಓದಲೇಬೇಕು, ದುಶ್ಶಾಸ್ತ್ರ ಓದಲೇಬಾರ್ದು. ಇವನ್ ಎರಡು ಕಡೆ ಸೇರಿಸೋಬೇಕು. ಇಲ್ಲಿ ಓದಲೇಬಾರ್ದು ಅನ್ನೋದಕ್ಕೆ ಎರಡು ಅರ್ಥ. ಓದಲೇಬಾರ್ದು ಅಂದರೆ ಫಸ್ಟ್ ಓದಬಾರ್ದು, ಸೆಕೆಂಡು ಪೂರ್ವಪಕ್ಷವಾಗಿ ಓದಬೇಕು, ಸಿದ್ಧಾಂತವಾಗಿ ಓದಬಾರ್ದು. ಸಿದ್ಧಾಂತವಾಗಿ ಓದಿದರೆ ಅದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ. ಸಚ್ಚಾಸ್ತ್ರಂ ಅಭ್ಯಾಸ ನಿತ್ಯಂ ದುಶ್ಶಾಸ್ತ್ರ. ಮಕ್ಕಳಿಗೆ ಪಾಠ ಶುರು ಮಾಡ್ತಾರೆ, ತರ್ಕ ಸಂಗ್ರಹ ಶುರು ಮಾಡ್ತಾರೆ, ಓದಬಾರ್ದು ಅಂತ ಹೇಳಿರೋದು. ಅದೆಲ್ಲ ಬಂದು ಕೂಸಲ್ಲಿ ಓದ್ತಾ 20 ವರ್ಷ ಆಗೋಗ್ಬಿಡುತ್ತಾನೆ. ಇಷ್ಟೊತ್ತು ತಪ್ಪು, ಆಮೇಲೆ ಶುರು ಮಾಡ್ತಾರೆ, ಇದು ಮೊದಲಕ್ಕೆ ಹೋಗ್ತಾರೆ, ತಪ್ಪು ಅಂತ ಹೇಳ್ತಾರೆ. ಆವಾಗ ಅವನಿಗೆ ಕನ್ಫ್ಯೂಷನ್, ಏನಿದು ಯಾವ ಸರಿ ಯಾರು ತಪ್ಪು ಅಂತ ಗೊತ್ತೇ ಆಗೋದಿಲ್ಲ. ಒಳ್ಳೆ ಬುದ್ಧಿ ಅಂತ ಮಗ ಕೇಳ್ತಾರೆ, ಇಷ್ಟು ತಪ್ಪು ಯಾಕೆ ಹೇಳ್ಕೊಟ್ರಿ ಅಂತ ಕೇಳ್ತಾನೆ. ಇಷ್ಟು ತಪ್ಪು ಯಾರು ಕೊಟ್ಟಿದ್ದು ಯಾಕೀಗ? ಎಷ್ಟು ಅನ್ಯಾಯ ಅಲ್ಲ ಅದು. ಅವ್ರು ತೋರಿಸ್ತಾರೆ, ಆ ದಾರಿ ಕೇಳ್ತಾರೆ, ಈ ದಾರಿಗೆ ಹೋಗ್ರಿ ಅಂದ, ಹೋದ, ಅಲ್ಲ ಬಂದ, ಅಲ್ಲ ಅಂತ ಹೋದ, ಬರೀ ಬೇರೆ ಹೇಳ್ತಿದ್ದೆ. ಇಷ್ಟೊತ್ತೇ ನಂಗೆ ಗೊತ್ತಿತ್ತಲ್ಲ ಅಂಥೇಳಿ ಈಗ ಹೇಳ್ತಿರ್ಬೇಡಿ, ಬೇರೆ ಅದು ಸಿಟ್ಟು ಬರುತ್ತಿಲ್ಲ ಅವರಿಗೆ. ಅಲ್ಲ ಅಂದಮೇಲೆ ಯಾಕೆ ಕಳಿಸಿದ್ರಿ ಫಸ್ಟು? ನಿಂಗೆ ಅಲ್ಲ ಅಂತ ಗೊತ್ತಾಗಿರೋದು ಕಳಿಸಿದ್ರಿ ಅಂತ ಕೇಳಿದರೆ, ಅಷ್ಟು ಗೊತ್ತಿರಿ ನೀನು ನಾನೇ ಗೊತ್ತು, ನನಗೆ ಗೊತ್ತು, ನಿನ್ನ ಯಾಕೆ ಕೇಳಬೇಕು ಅದಕ್ಕೆ? ನಾನೇ ಕೆಲಸ ಮಾಡ್ಕೊತಿದ್ನಲ್ಲ. ಅದೇ ರೀತಿ ಆಗಿರೋದು ಈಗ. ಅದು ಸ್ವಲ್ಪ ದೂರ ಅಲ್ಲ, ಎಷ್ಟು ದೂರ ಗೊತ್ತಾ? ಈ ಜೆ ಪಿ ನಗರಕ್ಕೆ ಹೋಗಿ ಫಸ್ಟ್ ಎಲ್ಲ ಕಳಿಸಿಬಿಟ್ಟು ಆಮೇಲೆ ಕರೆದ್ರೆ ಎಷ್ಟು ಸಿಟ್ಟು ಬರುತ್ತೆ ಯೋಚನೆ ಮಾಡಿ. 1 ಕಿಲೋಮೀಟ್ರ್ ಅಲ್ಲ. ತಮಾಷೆ ನಿಮಗೆ ತಮಾಷೆ ಆ್ಯಕ್ಚುಲಿ ನಡೀತಿರೋದು ಅದೇ ಇವತ್ತು. ತಪ್ಪುಗಳನ್ನು ಭಾರಿ ಸೀರಿಯಸ್ಸಾಗಿ ಹೇಳ್ಕೊಟ್ಬಿಟ್ಟು ಸರಿ ದಾರಿಗೆ ಹೇಗೆ ಬರ್ತಾನೆ ನಾಳೆ ಪಾಪ ಅವನು ಬರಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಅನ್ಯಾವಕಾಶರಹಿತಂ ಏತದೇವಚ ಸಚ್ಚಾಸ್ತ್ರಂ ದುಶ್ಶಾಸ್ತ್ರಂತೂ ತತಃ ಪರಂ ಸಚ್ಚಾಸ್ತ್ರಂ ಅಭ್ಯಸೇನ್ ನಿತ್ಯಂ ದುಶ್ಶಾಸ್ತ್ರಂತೂ ಪರಿತ್ಯಜೇತಲ್ಲ ಪರಿತ್ಯಜತೆ ಅಂದರೆ ದೂರ ಬಿಟ್ಬಿಡಿ, ಆಗ ತಂಟೆಗೆ ಹೋಗ್ಬಿಟ್ಟು ಬಿಟ್ಬಿಡಿ. ಆ ಕಡೆ ಖಂಡನೆ ಮಾಡಿ, ನೀವಂತೂ ಓದಕ್ಕೆ ಹೋಗಬೇಡಿ. ಅವ್ರು ಖಂಡನೆ ಮಾಡೋಕ್ಕೆ ಬೇಕಾಗುತ್ತೆ ಅಷ್ಟು ಓದಿ. ಸಚ್ಚಾಸ್ತ್ರಂ ಅಭ್ಯಸೇನ್ ನಿತ್ಯಂ ಎರಡಕ್ಕೆ ಸೇರಿಸ್ಬೇಕು. ಸಚ್ಚಾಸ್ತ್ರಂ ನಿತ್ಯಂ ಅಭ್ಯಸೆ, ದುಶ್ಶಾಸ್ತ್ರ ನಿತ್ಯಂ ಪರಿತ್ಯಜೆ. ಎರಡು ಮಧ್ಯದ ಎಲ್ಲದಕ್ಕೂ ಸಮಾನ ಅನ್ವಯ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾದ. ಇಷ್ಟೆಲ್ಲ ಆದಮೇಲೆ ಈ ಲಿಂಕ್, ಇದು ಇಂಟ್ರಡಕ್ಷನ್ ಮುಗೀತೀಗ. ಯಾವುದಕ್ಕೆ? ಉಪಾಸನಾ ಪಾದದಲ್ಲಿ ಮೇನ್ ಇಂಟ್ರಡಕ್ಷನ್ ಇಲ್ಲಿಗೆ ಪೂರ್ತಿ ಮುಗಿದಾಗ ಲೆಕ್ಕ. ಇನ್ನು ಮುಂದೆ ಅದು ಶುರು ಮಾಡ್ತಾರೆ. ಅಸಂಶಯೇನ ತತ್ವಸ್ಯ ನಿರ್ಣಯ ಬ್ರಹ್ಮದರ್ಶನ. ಈ ರೀತಿ ನಿರ್ಣಯ ಮಾಡಿಕೊಂಡ್ರೆ ಮಾತ್ರ ಮುಂದೆ ಬ್ರಹ್ಮದರ್ಶನ ಆಗುತ್ತೆ. ಗೀತಾ ಇಷ್ಟೊತ್ತು ಹೇಳಿದ್ರಲ್ಲ, ಆ ದರ್ಶನ ಆಗಬೇಕಾದ್ರೆ ಇದೆಲ್ಲ ಪ್ರೊಸೀಜರ್ ನಡೆದಿರಬೇಕು. ಇದೆಲ್ಲ ಗೊತ್ತಿಲ್ಲದೆ ಹೋದರೆ ಅದು ಸಾಧ್ಯವೇ ಇಲ್ಲ.